Hello everyone, welcome back to my channel. So, ಫಸ್ಟ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಿದ್ದೀರಿ. ಚೆನ್ನಾಗಿರ್ಲೇಬೇಕು ಅಲ್ವಾ? ಸೊ ಇವತ್ತು ನಾನು ಒಂಥರ ಖುಷಿಯಾಗಿದ್ದೀನಿ. ಡೆಫಿನೆಟ್ಲಿ ಎಲ್ಲರೂ ಖುಷಿಯಾಗಿರಲೇಬೇಕು, ಬಟ್ ನನ್ನ ಖುಷಿಗೆ ಕೆಲವೊಂದು ಕಾರಣಗಳಿದೆ. ಅದರಲ್ಲಿ ಅದು ತುಂಬ ದೊಡ್ಡ ಕಾರಣ ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಪುಟ್ಟ ಕಾರಣ. ಎಲ್ಲ ಹೆಣ್ಮಕ್ಳಿಗೂ ಒಂದು ಏನೋ ಹೇಳ್ತಾರಲ್ವ, ಚಿಕ್ಕ 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 ವಿಷಯಗಳಲ್ಲಿ ತುಂಬ ಖುಷಿನ ಅನುಭವಿಸ್ತಾ ಇರ್ತೀವಿ. ಸೊ ಹಾಗೆ ನನಗೂ ಇದು ಒಂಥರ ಖುಷಿ ಆಗ್ತದೆ, ಮಜಾ ಬರ್ತದೆ. ಅದು ಏನಂತಂದರೆ, ಫಸ್ಟ್ ನಾನು ಹೇಳ್ಬಿಡ್ತೀನಿ, ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ವ್ಲಾಗರ್. ನಾನು ನನ್ನ ಒಂದು ಕಂಪ್ಲೀಟ್ ಫೋಕಸ್ನ ನನ್ನ ವ್ಲಾಗಿಂಗ್ಗೆ ಇಡೋಕ್ಕಾಗ್ತಾ ಇಲ್ಲ. ಓಕೆ, ಬಟ್ ಸ್ಟಿಲ್ ನನಗೆ ಏನೋ ಒಂಥರ ಎಕ್ಸೈಟ್ಮೆಂಟ್, ಖುಷಿ ಮಾಡಲಿಕ್ಕೆ. ಆ್ಯಂಡ್ ತುಂಬ ಇಷ್ಟ ಆಗ್ತಾ ಇದೆ ನಂಗೆ ವ್ಲಾಗ್ ಮಾಡೋದು, ಅದನ್ನು ಪೋಸ್ಟ್ ಮಾಡೋದು. ಅದು ಗೊತ್ತಿಲ್ಲ ಎಷ್ಟು ಜನಕ್ಕೆ ನಿಮಗೆ ಆ ವ್ಲಾಗ್ ಇಷ್ಟ ಆಗ್ತಾ ಇದೆ, ಎಷ್ಟು ಜನ ನೋಡ್ತಾ ಇದ್ದೀರಾ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೂ ಡೆಫಿನೆಟ್ಲಿ ನನಗೆ ನನ್ನ ಫ್ರೆಂಡ್ಸ್ ಹೇಳಿರೋ ಪ್ರಕಾರ ಬಿಗಿನಿಂಗಲ್ಲಿ ಎಲ್ಲರಿಗೂ ಅಷ್ಟು ಚೆನ್ನಾಗಿರೋ ರೆಸ್ಪಾನ್ಸ್ ಸಿಗಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಲ್ಮೋಸ್ಟ್ ನನ್ನ ವೀಡಿಯೋಸ್ ಎಲ್ಲಾನು 300+ 400+ ಕ್ರಾಸ್ ಆಗ್ತಾ ಇದೆ. ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಬಿಕಾಸ್ ನನ್ನ ಫ್ರೆಂಡ್ ಹೇಳ್ತಾ ಇದ್ದದ್ದು ಏನಂದರೆ, ನನ್ನ ವ್ಯೂಸು ಮುಂಚೆ 70-80 ಮಾತ್ರ ರೀಚ್ ಆಗ್ತಾ ಇತ್ತು ಅಂತ. ಅದನ್ನು ನೋಡಿದಾಗ, ಕಂಪೇರ್ ಮಾಡಿದಾಗ ಎಲ್ಲೋ ಒಂಥರ ಖುಷಿ ಆಗುತ್ತೆ. ಓಕೆ, ಸ್ವಲ್ಪನಾದರೂ ರೀಚ್ ಆಗ್ತಾ ಇದೆ ಅಂತ. ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಮಾಡಿದ್ರ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಆ ಒಂದು ವ್ಲಾಗಿಂಗ್ ಜರ್ನಿಯಲ್ಲಿ 1 ಸೆಕೆಂಡ್ ಏನೋ ಮಿಸ್ ಮಾಡಿದ್ದೀನಿ. ಏನೂ ಅಲ್ಲ, ನನ್ನ ಮೈಕನ್ನು ಮಿಸ್ ಮಾಡಿದ್ದೀನಿ. 1 ನಿಮಿಷ ಇರಲಿ. ಹಿಯರ್ ಇಸ್ ಮೈ ಮೈಕ್. ಇದು ನನ್ನ ವ್ಲಾಗಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಫಸ್ಟ್ ಆರ್ಡರ್ ಮಾಡಿರೋ ಮೈಕ್. ಇದು ಒಂದು ಸೆಲ್ಫಿ ಸ್ಟಿಕ್ ಆ್ಯಂಡ್ ಮೈಕ್ ಆರ್ಡರ್ ಮಾಡಿದ್ದೆ. ಇದು ಊಕಿಂದ ಆರ್ಡರ್ ಮಾಡಿದೆ, ಬಟ್ ಆ್ಯಕ್ಚುಲಿ ಡ್ಯಾಮೇಜ್ಡ್ ಇದೆ. ಅದು ರಿಟರ್ನ್ ಮಾಡೋಷ್ಟರಲ್ಲೇ ಟೈಮ್ ಎಲ್ಲ ಹೋಗ್ಬಿಟ್ಟಿತ್ತು, ಬಿಕಾಸ್ ನಾನು ಅಷ್ಟರಲ್ಲೇ ನೋಡಿರಲಿಲ್ಲ ಅದನ್ನು. ಏನು ಡ್ಯಾಮೇಜ್ ಅಂದರೆ, ದಿಸ್ ಈಸ್ ಹೌ ಇಟ್ ಲುಕ್ಸ್. ಓಕೆ, ಸೊ ಇದರಲ್ಲಿ ಇದ್ರ ಒಳಗಡೆನೆ ಚಾರ್ಜಿಂಗ್ ಇರುತ್ತೆ, 3 ಪಿನ್ಸ್ ಇರುತ್ತೆ. ನಿಮಗೆ ಗೊತ್ತಿಲ್ಲ, ಕಾಣಿಸ್ತದೆ ನಮಗೆ. ಇದರಲ್ಲಿ 3 ಪಿನ್ಸ್ ಇರುತ್ತೆ. ಇದರ ಹಿಂದ್ಗಡೆ 3 ಇದಿರುತ್ತೆ. ಏನಿದೆ ಒಂದು ಸಾಕೆಟ್, ಅದಕ್ಕೆ ಏನು ಹೇಳ್ತಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಾನು ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡೆ, ಬಟ್ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಇದು ಏನು ಅಂತ. ಸೊ ಈ ಒಂದು ಪಾಯಿಂಟ್ ಏನಿದೆ ಅದು ಹೋಗ್ಬಿಟ್ಟಿದೆ. ಇನ್ನೊಂದು ತೋರಿಸ್ತೀನಿ. ಸಿ ಹೌ ದಿಸ್ ಇಸ್ 3 ಪಾಯಿಂಟ್ಸ್ ಇದೆ ಅಲ್ವಾ, ಅದರಲ್ಲಿ ಇದಕ್ಕೆ 1 ಪಾಯಿಂಟ್ ಹೋಗ್ಬಿಟ್ಟಿದೆ. ಸೊ ದಟ್ ಮೀನ್ಸ್ ಇದು ಈ ಒಂದು ಕೇಸಲ್ಲಿ ಚಾರ್ಜ್ ಆಗಲ್ಲ. ಇಸ್ ಲೈಕ್ ಇದು ವರ್ಕೇ ಆಗಲ್ವಾ? ಹಾಗೇನಿಲ್ಲ, ಬಿಕಾಸ್ ಇದಕ್ಕೆ ಅಂತ ಸಪ್ರೇಟಾಗಿ ಒಂದು ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ. ನಾವು ಇದನ್ನು ಸಪ್ರೇಟಾಗಿ ಚಾರ್ಜ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಸೊ ಅಫ್ಕೋರ್ಸ್ ಇಟ್ಸ್ ಡ್ಯಾಮೇಜ್ಡ್, ಏನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದ್ರ ಜೊತೆಗೆ ಒಂದು ರಿಸೀವರ್ ಕೂಡ ಕೊಟ್ಟಿದ್ದಾರೆ. ಇವೆರಡು ಇಷ್ಟೊತ್ತು ಕನೆಕ್ಟ್ ಮಾಡದೆ ಮಾತಾಡಿದ್ದೀನಿ, ಗೊತ್ತಿಲ್ಲ ಎಷ್ಟು ಕ್ಲಾರಿಟಿ ಇದೆ ಅಂತ. So, yeah. Chiku, say hi. Once again, hi. Okay, ಟಾಪಿಕ್ ಬಂದ್ಬಿಟ್ಟೋಣ. ಸೊ ಏನಪ್ಪ ಅಂತಂದರೆ, ಎಲ್ಲಿಗೆ ನಿಲ್ಲಿಸಿದ್ದೆ ಅಂತ ಗೊತ್ತಿಲ್ಲ, ಬಟ್ ಲೆಟ್ ಮೀ ಸ್ಟಾರ್ಟ್. ಓಕೆ, ಸೊ ನನಗೆ ನನ್ನ ವ್ಲಾಗಿಂಗ್ಗೆ ಅಂದರೆ ಸ್ವಲ್ಪ ಇಷ್ಟ ಸ್ಟಾರ್ಟ್ ಆಯಿತು. ಸೊ ಎನಿವೇಸ್ ಮಾಡ್ತಾ ಇದ್ದೀನಿ. ಹಾಗೆ ಮಾಡ್ತಾ ಇರ್ಬೇಕಾದ್ರೆ ರೀಸೆಂಟಾಗಿ ನಾನು ಒಂದು ವ್ಲಾಗ್ ನೋಡಿರ್ತೀರ, ನನ್ನ ಫ್ರೆಂಡ್ ಜೊತೆ ಗೋವಾ ಹೋಗಿದ್ದೆ ನಾನು. ಸೊ ಅಲ್ಲಿ ಅವಳ ಹತ್ರ ಒಂದು ವ್ಲಾಗಿಂಗ್ ಕ್ಯಾಮ್ರಾ ಇತ್ತು, ವಿಚ್ ವಾಸ್ ಸೂಪರ್ ಕ್ಯೂಟ್, ಸೂಪರ್ ಹ್ಯಾಂಡಿ. ಎಷ್ಟು ಕ್ಯೂಟ್ ಆಗಿತ್ತು ಅಂತಂದರೆ ನಂಗೆ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಐ ವಾಸ್ ಲೈಕ್, ನನಗೂ ಬೇಕು. ನಾನು ಪ್ರೊಫೆಷ್ನಲ್ ವ್ಲಾಗರ್ ಅಲ್ಲದೆ ಇದ್ರೂ ಕೂಡ ನನಗೆ ಗೊತ್ತಿಲ್ಲ, ನನಗೂ ಅದ್ರ ಮೇಲೆ ತುಂಬ ಆಸೆ ಉಟ್ಕೊಂತು, ಬೇಕೇ ಬೇಕು ಅಂತ. ನಾನು ಬಂದು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಇಟ್ ವಾಸ್ ಟೂ ಕಾಸ್ಟ್ಲಿ. ಇಟ್ ವಾಸ್ ಆಲ್ಮೋಸ್ಟ್ 70,000+. ಓಕೆ, ಎನಿವೇಸ್ ನಾನು ನನ್ನ ಐಫೋನ್ಸ್ಗೆ
ಅಷ್ಟೇ ಅದಕ್ಕಿಂತ ಜಾಸ್ತಿನೇ ಕೊಟ್ಟು ಬೈ ಮಾಡ್ತೀನಿ, ಬಿಕಾಸ್ ಐ ಆಮ್ ಕ್ರೇಜಿ ಅಬೌಟ್ ದಿಸ್ ಐಫೋನ್ಸ್. ಅದ್ರಲ್ಲಿ ಏನು ತುಂಬಾ ನ್ಯೂ ಆಗಿ ಏನು ಬರ್ತಾ ಇಲ್ಲ, ಬಟ್ ಸ್ಟಿಲ್ ಐಫೋನ್ ಇಸ್ ಐಫೋನ್ ಅಲ್ವಾ. ಸೊ ಯಾರ್ಯಾರು ಐಫೋನ್ ಲವರ್ಸ್ ಇದ್ರ ಬೇಗ ಲೈಕ್ ಮಾಡ್ಬಿಡಿ. ಓಕೆ, ಯಾಕೋ ತುಂಬಾ ಡೈವರ್ಟ್ ಆಗ್ಬಿಟ್ಟು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಹೋಗ್ತಾ ಇದ್ದೀನಿ ಅಲ್ವಾ. ಓಕೆ, ಕಮಿಂಗ್ ಟು ದ ಪಾಯಿಂಟ್ ಅಗೇನ್. ಸೊ ನಾನು ನನ್ನ ಫ್ರೆಂಡ್ ಹತ್ರ ಅದನ್ನು ನೋಡ್ಬಿಟ್ಟು ಕ್ಯಾಮ್ರಾ ನೋಡ್ಬಿಟ್ಟು ನಂಗೆ ತುಂಬಾ ದಿನ ತಗೋಬೇಕು ಅಂತ ಅನ್ಕೊಂತ ಇದ್ದೆ. ಸೊ ಫೈನಲಿ ಐ ಗಾಟ್ ದಟ್ ಪ್ರಾಡಕ್ಟ್. ಸೊ ನನಗೆ ಆ ಪ್ರಾಡಕ್ಟ್ ಇವಾಗ ನನ್ನ ಕೈ ಸೇರಿದೆ. ಯಾವುದು ಅಂತ ಈಗ ಆಲ್ರೆಡಿ ಯಾಕಮ್ಮ ಇಷ್ಟೊಂದು ಕುಯ್ತಾ ಇದೆಯಾ ಬೇಗ ತೋರಿಸು ಅಂತ ಬೈಕೊಳ್ತಾ ಇರ್ತೀರ ಕೆಲವೊಬ್ರು. ಎಸ್, ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಬಹುದು. ದ್ಯಾಟ್ ಇಸ್ ದಿಸ್. ಇವಾಗ ತಾನೇ ನನ್ನ ಕೈ ಸೇರಿದೆ. ಇದು ಯಾಕೆ ಈ ಥರ ಇದೆ, ಯಾಕೆ ಪ್ಯಾಕೇಜಲ್ಲಿ ಇಲ್ಲ ಅಂತ ಕೇಳ್ಬೋದು. ಇದು ನಾನು ನನ್ನ US ಇಂದ ತರಿಸಿರೋದು. ಸೊ ಹಾಗಾಗಿ US ಇಂದ ಪ್ಯಾಕ್ಡ್ ಆಲ್ರೆಡಿ ತರಿಸಿದ್ರೆ ಸುಮ್ಮನೆ ಟ್ರಾನ್ಸ್ಪೋರ್ಟಲ್ಲಿ ಪ್ರಾಬ್ಲಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಅನ್ಬಾಕ್ಸ್ ಮಾಡಿಬಿಟ್ಟು ತಗೊಂಡು ಬಂದಿರೋದು. ಸೊ ಹಾಗಾಗಿ ಇಟ್ ಈಸ್ ಆಲ್ರೆಡಿ ಲೈಕ್ ದಿಸ್. ಬಟ್ ನಾನು ಇವಾಗ ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಬಟ್ ನಾನು ಇನ್ನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ನನ್ನ ಫ್ರೆಂಡ್ ಜೊತೆಗೆ. ಟ್ರಸ್ಟ್ ಮೀ, ಇಟ್ ಇಸ್ ಸೂಪರ್ ಹ್ಯಾಂಡಿ. ತುಂಬ ಆರಾಮಾಗಿ ಮೊಬೈಲ್ ಎಲ್ಲ ಸೈಡಿಗೆ ಇಟ್ಬಿಟ್ಟು ಆರಾಮಾಗಿ ಅದು ಮಾತ್ರ ಇಟ್ಕೊಂಡು ಹೋಗ್ತಾ ಇರ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ತರಿಸಿದ್ದೀನಿ. So okay, so let's unpack now. Okay, so let me keep my phone little away. So ನನಗೆ ಇದರಲ್ಲಿ 2 ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ಇವಾಗ ನೋಡೋಣ. ಓಕೆ, ಎಕ್ಸೈಟೆಡ್. ಓಕೆ, ಫಸ್ಟ್ ಈ ಕೇಸ್ ಕ್ಯೂಟ್ ಆಗಿದೆ ಅಲ್ವಾ. ನೀವು ಬೈಕೋತಿರ್ತೀರ, ಅಮ್ಮ ತಾಯಿ ಸಾಕು ತೋರ್ಸು ಅಂತ. ಸೊ ಲೆಟ್ಸ್ ಓಪನ್. ಓಕೆ, ಸೊ ಇದರಲ್ಲಿ ಒಂದು ಮೈಕ್, ಏನಂತಾರೋ ಗೊತ್ತಿಲ್ಲ ಗೈಸ್, ಮೈಕ್ ಮೇಲ್ಗಡೆ ಹಿಂಗಿರುತ್ತಲ್ಲ ಸ್ಪಾಂಜ್ ಥರ ಅದೇನೋ ಕೊಟ್ಟಿದ್ದಾರೆ. ಇವಾಗ ಇದು ಮೈಕ್ಗೆ ಏನೋ ಕೊಟ್ಟಿದ್ದಾರೆ, ಗೊತ್ತಿಲ್ಲ. ದಿಸ್ ಇಸ್ ಹೋಲ್ಡರ್. ಸೊ ನೆಕ್ಸ್ಟ್ there is a I think battery connector ಅನ್ಸುತ್ತೆ ಇದು, ಗೊತ್ತಿಲ್ಲ. Yeah, I think this is a battery connector. ಎಕ್ಸ್ಟ್ರಾ ಒಂದು ಬ್ಯಾಟ್ರಿ ಬ್ಯಾಕಪ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಬ್ಯಾಟ್ರಿ ಬ್ಯಾಕಪ್ ಕೊಟ್ಟಿದ್ದಾರೆ. And ಒಂದು ಮೈಕ್ ಕೊಟ್ಟಿದ್ದಾರೆ, ಕ್ಯೂಟ್ ಮೈಕ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಏನೋ ಒಂದು ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂತ ದೇವ್ರ ಸತ್ವಾಗ್ಲೂ ಗೊತ್ತಿಲ್ಲ ಗೈಸ್ ನನಗೆ. ಇವಾಗ ಕೂತ್ಕೋಬೇಕು, ಯೂಟ್ಯೂಬ್ ನೋಡ್ಕೊಂಡು ಕೂತ್ಕೋಬೇಕು. ಸೊ ದರ್ ಇಸ್ ಸಮ್ ಮ್ಯಾಗ್ನೆಟ್ ತರ ಏನೋ ಒಂದು ಕೊಟ್ಟಿದ್ದಾರೆ. ಇದು ಸ್ಟಿಕ್ ಆಗ್ತಾ ಇದೆ, ಬಟ್ ಇದು ಯಾವ ಪರ್ಪಸ್ಗೋಸ್ಕರ ಅಂತ ಗೊತ್ತಿಲ್ಲ. ಬಟ್ ಮೈಕ್ ಇಸ್ ರಿಯಲಿ ಕ್ಯೂಟ್. ಸೊ ಮೈಕ್ ಇದೆ. ಇದ್ರ ಜೊತೆಗೆ ಚಾರ್ಜಿಂಗ್ ಕೇಬಲ್, ಸೊ ಸಮ್ ಮ್ಯಾನ್ಯುವಲ್ಸ್ ಆ್ಯಂಡ್ ವಾರಂಟಿ ಕಾರ್ಡ್ ಇದೆಲ್ಲ ಕೊಟ್ಟಿದ್ದಾರೆ. ಈ ಬಾಕ್ಸ್ ತೆಗೆದ್ಬಿಡೋಣ. ಸೊ ಇದೆಲ್ಲ ನೋಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಸ್ವಲ್ಪ ಐಡಿಯಾ ಬಂದಿರುತ್ತೆ ಏನು ಅಂತ. ದಿಸ್ ಇಸ್ ದ ಟ್ರೈಪಾಡ್. ಕ್ಯೂಟ್ ಆಗಿದೆ, ಚೋಟಾ ಟ್ರೈಪಾಡ್ ಅಂತಾನೆ ಹೇಳ್ಬೋದು. ಕ್ಯೂಟ್ ಟ್ರೈಪಾಡ್, ಕ್ಯೂಟ್. ಇದರ ಜೊತೆಗೆ there is a safety holder,
ಕ್ಯಾಮ್ರಾನ ಇಟ್ಕೊಳ್ಳೋದಕ್ಕೆ. ದಿಸ್ ಇಸ್ ಅ ಸೇಫ್ಟಿ ಹೋಲ್ಡರ್. ದಿಸ್ ಇಸ್ ಆಲ್ಸೋ ನೈಸ್. ಫೈನಲಿ ಫೈನಲಿ ಮೈ ಕ್ಯಾಮ್ರಾ ಇಸ್ ಹಿಯರ್. ಎಸ್, ಸೊ ಇದು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ದಿಸ್ ಇಸ್ DJI Osmo 3 Pocket 3 vlogging camera. Look at this, guys. ಎಷ್ಟು ಹ್ಯಾಂಡಿ ಆಗಿದೆ. ಇಟ್ಸ್ ಜಸ್ಟ್ ಲೈಕ್ ಇಷ್ಟಿದೆ ಅಷ್ಟೇ. ಅಂಡ್ ಟ್ರಸ್ಟ್ ಮೀ, ನಾನು ನನ್ನ ಫ್ರೆಂಡ್ ಒಂದು ಕ್ಯಾಮ್ರಾನ ಯೂಸ್ ಮಾಡಿದಾಗ ಆ ಒಂದು ಬೇಸಿಸ್ ಮೇಲೆ ಹೇಳ್ತಾ ಇರೋದು, ದಿಸ್ ಇಸ್ ರಿಯಲಿ ನೈಸ್ ಗೈಸ್. ತುಂಬಾ ಒಳ್ಳೆ ಕ್ಲಾರಿಟಿ ಅಂಡ್ ಅಂದ್ರೆ ಏನಂತ ಹೇಳ್ತಾರೆ, ಮೊಬೈಲ್ ಇಟ್ಕೋಬೇಕು, ಅದು ಇಟ್ಕೋಬೇಕು, ಇದು ಇಟ್ಕೋಬೇಕು ಅಂತ ಏನೂ ಇಲ್ಲ. ನನ್ನ ಒಂದು ಪರ್ಸ್ನಲ್ ರಿವ್ಯೂ ಹೇಳಬೇಕು ಅಂತಂದ್ರೆ, ಮೇ ಬಿ ಆಫ್ಟರ್ ಫ್ಯೂ ಮಂತ್ಸ್ ನಾನು ಇದನ್ನ ದಿನನಿತ್ಯ ಯೂಸ್ ಮಾಡೋದಾಗಿರ್ಬೋದು ಅಥವಾ ವ್ಲಾಗಿಂಗ್ಗೆ ಯೂಸ್ ಮಾಡಾದ್ಮೇಲೆ ಹೇಳ್ತೀನಿ. ಇವಾಗ ನನ್ಗಿನ್ನು ಬೇಸಿಕ್, ಬಿಕಾಸ್ ಅವಳು ಆನ್ ಮಾಡಿ ಕೊಡ್ತಾ ಇದ್ಲು ನನಗೆ, ಐ ಯೂಸ್ ಟು ಟೇಕ್ ವಿಡಿಯೋಸ್ ಅಷ್ಟೇ ಬಿಟ್ರೆ ಇದ್ರ ಬಗ್ಗೆ ಜಾಸ್ತಿ ನನಗೆ ಗೊತ್ತಿಲ್ಲ. ಬಟ್ as much as I know video clarity and handy, that's what I liked it. ಹಾಗಾಗಿ ನಾನು ಇದನ್ನ ಬೈ ಮಾಡಿದ್ದು. ಬಟ್ now I'm so happy. ಇವಾಗ ಗೊತ್ತಾಗಿರುತ್ತೆ ನನಗೆ ನಾನು ಏನಕ್ಕೆ ಇಷ್ಟೊಂದು ಖುಷಿ ಆಗಿದ್ದೀನಿ ಅಂತ. Okay, let me open. Okay, this is just like ಈ ತರ. Okay, let me open this first. ನೈಸ್. ಓಕೆ, ಇದ್ರ ಮೇಲೆ ಏನೋ ಬರ್ದಿದೆ. ಸೊ ದೆರ್ ಈಸ್ ಅ rotate the screen to power on. Okay, and power on or power off. So we need to rotate this. Okay, wow. Okay, and shutter or record button. Okay, this is the button to ಏನಂತ ಹೇಳ್ತಾರೆ, ರೆಕಾರ್ಡ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಸ್ವಿಚ್ ಆಫ್ ಮಾಡೋದಕ್ಕೆ. ಈ ಒಂದು ಸಿಸ್ಟಮ್ನ ಸ್ವಿಚ್ ಆಫ್ ಮಾಡೋದಕ್ಕೆ ಕೂಡ ದಿಸ್ ಇಸ್ ದ ಬಟನ್ ವಿ ಶುಡ್ ಯೂಸ್. ಇದನ್ನ ಜಸ್ಟ್ ಒನ್ಸ್ ಪ್ರೆಸ್ ಮಾಡಿದ್ರೆ ಪವರ್ ಆನ್ ಆಗುತ್ತೆ, ಹಾಗೆ ಫೋಟೋಸ್ ಕೂಡ ಕ್ಲಿಕ್ ಆಗುತ್ತೆ. ಫೋಟೋಸ್ ಕೂಡ ಬರುತ್ತೆ, ನಂಗೆ ಗೊತ್ತಿರಲಿಲ್ಲ. ಸೊ ರೆಕಾರ್ಡ್ ಫೋಟೋಸ್ ಆರ್ ರೆಕಾರ್ಡ್ ಕೂಡ ಆಗತ್ತೆ. ಅಥವಾ ಪ್ರೆಸ್ ಅಂಡ್ ಹೋಲ್ಡ್, ತುಂಬಾ ಹೊತ್ತು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಫ್ ಕೂಡ ಆಗುತ್ತೆ. ಸೊ ಲೆಟ್ಸ್ ನಾನು ಹಿಂಗೆ ಮೂವ್ ಆಗ್ತಿದೆ ಗೈಸ್. ಓಕೆ, ದಿಸ್ ಇಸ್ ನೈಸ್. ಓಕೆ, ಲೆಟ್ಸ್ ಟೇಕ್ ಫಸ್ಟ್ ದೇವ್ರ ಫೋಟೋನ ತೆಗೆದ್ಬಿಡೋಣ. ಓಕೆ, ಲೆಟ್ಸ್ turn on front camera. Oh god, it's so beautiful. ಸಖತ್ ಕ್ಲಾರಿಟಿ ಇದೆ, ಸಖತ್ ಅಂದ್ರೆ ಸಖತ್ ಕ್ಲಾರಿಟಿ ಇದೆ. ಆ್ಯಂಡ್ ದಿಸ್ ಈಸ್ ಲೈಕ್, ನಾನು ಯಾವ ಕಡೆ ಟರ್ನ್ ಆಗ್ತಿದ್ದೀನಿ ಆ ಕಡೆ ಇದು ಡಿಟೆಕ್ಟ್ ಆಗ್ತಾ ಇದೆ, ಫೇಸ್ ಡಿಟೆಕ್ಟ್ ಆಗ್ತಾ ಇದೆ. ಇಟ್ಸ್ ರಿಯಲಿ ನೈಸ್. ಸೊ ನೋಡಿ, ಅಲ್ಲಿ ಶೋ ಯು, ಹಿಂಗೆ ಮಾಡಿದ್ರೆ ಹಿಂಗೆ ಇಮಿಡಿಯೇಟ್ ಆಗಿ ಅದು ಫೇಸ್ ಡಿಟೆಕ್ಟ್ ಆಗಿಬಿಟ್ಟಿದ್ದಾಗ್ತದೆ. ವಿಡಿಯೋ ಕ್ಲಾರಿಟಿ ಇಸ್ ರಿಯಲಿ ಗುಡ್. ನನಗೆ ನೋಡ್ಕೊಳ್ತಾ ಇದ್ರೆ ಖುಷಿ ಆಗ್ತಿದೆ. ಐ ಥಿಂಕ್ ಐ ಶುಡ್ ಕೀಪ್ ದಿಸ್ ಫಾರ್ ಚಾರ್ಜಿಂಗ್ ಫಾರ್ ಸಮ್ ಟೈಮ್ ಇಫ್ ಐ ಆಮ್ ನಾಟ್ ರಾಂಗ್. ಲೆಟ್ ಮೀ ಟರ್ನ್ ಆಫ್ ನೌ. Okay. So now this. Yes. Oh god, it's so cute. It's really cute. Yeah guys, this is what it is. So nan already heldange, let me keep this for charging for some time. So charging ಹಾಕಿದ್ದೀನಿ ಇವಾಗ. ಗೊತ್ತಾಗಿರುತ್ತೆ ಆಲ್ರೆಡಿ. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಶೋ ಇಟ್ ಯು ಗೈಸ್. ಇದ್ರ ಬಗ್ಗೆ ನಾನು ರಿವ್ಯೂಸ್ನ ಇದು ಹೇಗೆ ಚೆನ್ನಾಗಿದೆನಾ ಇಲ್ವಾ ಅಥವಾ ಹೇಗೆ ಯೂಸ್ ಮಾಡೋದು ಅದನ್ನೆಲ್ಲ ನಾನು ಫಸ್ಟ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹಾಗೆ ಅದರಲ್ಲಿ ಕೆಲವೊಂದು ಫೀಚರ್ಸ್ ಏನೇನಿದೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನಿಮಗೆ ಆದಷ್ಟು ಅದರ ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ನಾನು ತುಂಬ ಜನ ಇವಾಗ ಅನ್ಕೊಳ್ತಾ ಇರ್ಬೋದು, ಏನು ಇನ್ನೂ ಇವಾಗ ತಾನೇ ಸ್ಟಾರ್ಟ್ ಮಾಡಿರೋದು, ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಕಾ ಅಂತ. ಸಿ ಐ ಆಮ್ ಅ ಕೈಂಡ್ ಆಫ್ ಅ ಪರ್ಸನ್ ದ್ಯಾಟ್ ನನಗೇನಾದರೂ ಇಷ್ಟ ಆದರೆ ಐ ಡೋಂಟ್ ಥಿಂಕ್ ಲೈಕ್ ಇಸ್ ಇಟ್ ನೆಸೆಸರಿ ಆರ್ ನಾಟ್ ನೆಸೆಸರಿ. ನನ್ಗೆ ತುಂಬ ಇಷ್ಟ ಆಯಿತು ಅಂದರೆ ಐ ಡೂ ಬೈ. ಮೇ ಬಿ ನಾನು ವ್ಲಾಗಿಂಗ್ ಮಾಡದೇ ಇದ್ದಿದ್ರು ಕೂಡ
ಮೇ ಬಿ ಈ ಕ್ಯಾಮ್ರಾನ ಏನಾದ್ರು ನಾನು ನನ್ನ ಫ್ರೆಂಡ್ ಹತ್ರ ನೋಡಿದ್ರೆ ಅಥವಾ ಬೇರೆ ಕಡೆ ಎಲ್ಲೇ ನೋಡಿದ್ರು ಕೂಡ ನಾನು ಬೈ ಮಾಡಿರ್ತಾ ಇದ್ದೆ. ನಾಟ್ ಫಾರ್ ಓನ್ಲಿ ವ್ಲಾಗಿಂಗ್, ಮೇ ಬಿ ನನ್ನ ಒಂದು ಏನಂತ ಹೇಳ್ತಾರೆ, ಕೆಲವೊಂದು ಟ್ರಿಪ್ ಹೋದಾಗ ಒಂದು ವಿಡಿಯೋಸ್ನ ಕ್ಯಾಪ್ಚರ್ ಮಾಡೋದಕ್ಕಾಗಿರ್ಬೋದು, ಯಾವುದಕ್ಕಾದ್ರೂ ನಾನು ಡೆಫಿನೆಟ್ಲಿ ನಾನು ಬೈ ಮಾಡಿರ್ತಾ ಇದ್ದೆ. ನಾನು ತುಂಬಾ ಜನ ಹೇಳಿದ್ರು ಗೋಪ್ರೋ ಅದು ಇದು ಅಂತ ಹೇಳ್ಬಿಟ್ಟು, ಬಟ್ ನನಗೆ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು. ಬಿಕಾಸ್ ನಾನು ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು ಯೂಸ್ ಮಾಡಿರೋದಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು. ದಟ್ಸ್ ಹೌ ಅಲ್ವಾ, ನಾವು ದುಡಿಯೋದೇ ಆಗಿರ್ಬೋದು ಅಥವಾ ನಾವು ಕಷ್ಟಪಡೋದು ಡೆಫಿನೆಟ್ಲಿ ನಮಗೆ ಇಷ್ಟ ಆಗಿರೋದು ಮಾಡೋದಕ್ಕೆ ಅಂತ. ಸೊ ವೈ ನಾಟ್? ನಮಗೆ ಕೆಲವೊಂದು ವಿಷಯ ಖುಷಿ ಕೊಡುತ್ತೆ ಅಂತಂದ್ರೆ ಯಾಕೆ ಮಾಡಬಾರ್ದು? ಅಷ್ಟೇ ಗೈಸ್, ಇವತ್ತಿಂದು ಈ ಪುಟ್ಟ ವಿಡಿಯೋ ನನ್ನ DJI Osmo Combo 3 Pocket 3. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.